ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ. ಇವತ್ತು ನಾನು ಎಲ್ಲಿದ್ದೀನೆಂದರೆ ಎಚ್ ಕೆ ಬೆಳ್ಳುಬ್ಬಿ ಅಂತ ನಿಮ್ಗೆ ಗೊತ್ತಲ್ಲ, ಶಾಸಕರು ನಮ್ಮ ಭಾಗದ ಎಚ್ ಕೆ ಬೆಳ್ಳುಬ್ಬಿ ಅಂದರೆ ಈ ಬೆಳ್ಳುಬ್ಬಿ ಗ್ರಾಮದಲ್ಲಿದ್ದೀನಿ. ಕೃಷ್ಣಾ ನದಿ ತೀರದ ಒಂದು ಪುರಾತನ ಇತಿಹಾಸವುಳ್ಳಂಥ ದೇವಸ್ಥಾನಕ್ಕೆ ಬಂದಿದ್ದೀನಿ. ಅದುವೇ ಮಳೆ ಮಲ್ಲೇಶ್ವರ ದೇವಸ್ಥಾನ, ಪುರಾತನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದನ್ನು ಶಿಫ್ಟ್ ಮಾಡಿ ಅಂದರೆ ಮತ್ತೆ ಸ್ಥಳಾಂತರ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅನ್ನೋದು ಪುರಾತನ ಮೂಲ ಸ್ಥಳಕ್ಕೆ ಬಂದಿದ್ದೀನಿ. ನೋಡೋಣ ಬನ್ನಿ ಯಾವ ಥರ ಇದೆ. ಇದೇ ಪುರಾತನ ಮಳೆ ಮಲ್ಲೇಶ್ವರ ದೇವಸ್ಥಾನ. ಹೊಳೆಯಲ್ಲಿ ಸದಾ ಇದು ಮುಳುಗಡೆ ಆಗತ್ತೆ, ಯಾರೂ ಬರೋಂಗಿಲ್ಲ, ಅಂಥ ದುರ್ಗಮವಾಗಿಬಿಟ್ಟಿದೆ ಈ ಸ್ಥಳ. ಅಂದರೆ ಹೊಳೆ ಬಂದ ನಂತರ ಯಾರೂ ಬರಲ್ಲ, ಹೀಗಾಗಿ ಹಾವು ಮತ್ತು ವಿಷಜಂತುಗಳಿಂದ ಎಲ್ಲ ತುಂಬಿಕೊಂಡಿರುತ್ತೆ ಈ ಹೊಳೆ. ಹೀಗಾಗಿ ಹೊಳೆ ದಂಡೆ ಇರುವಂಥ ಮಾನಸ್ತಂಭವನ್ನು ನೋಡ್ತಾ ಇದ್ದೀರಿ, ದೀಪಸ್ತಂಭವನ್ನು ನೋಡ್ತೀರಿ. ಏನೇನು ವಿಶೇಷ ಇದೆ ಅನ್ನೋದು ಮುಂದೆ ಎಲ್ಲ ತಿಳಿಸ್ತೀನಿ, ಬನ್ನಿ ನೋಡೋಣ. ಈಗ ಒಂದು ಕೃಷ್ಣಾ ನದಿಯ ಒಳಗಡೆ ಇರುವಂಥ ಇದು ನೋಡ್ತಿರಲ್ಲ, ಮಾರ್ಕ್ ನೋಡ್ತಿರಲ್ಲ, ಇಲ್ಲಿವರೆಗೆ ನದಿಯ ಒಂದು ನೀರಿನ ಮಟ್ಟವನ್ನು ದಾಖಲೆ ಬರೆದಿದೆ. ಆ ಸುಣ್ಣ ಬಳಿದಂಥದ್ದು ಎಲ್ಲ ಅಳಿಕೆ ಹೋಗಿದೆ. ಇಲ್ಲಿವರೆಗೂ ನೀರಿನ ಪ್ರಮಾಣ ನದಿಯು ತುಂಬಿದಾಗ ಇಲ್ಲಿವರೆಗೆ ಬರುತ್ತೆ, ನದಿ ಇಳಿದಾಗ ಪೂರ್ತಿ ಕೆಳಮಟ್ಟಕ್ಕೆ ಹೋಗಿಬಿಡುತ್ತೆ. ನೋಡ್ತಾ ಇದ್ರಲ್ಲ, ಅಲ್ಲಿವರೆಗೆ ನೀರಿನ ಮಟ್ಟ ಇದೆ. ಹೀಗಾಗಿ ಈಗ ನದಿ ಪ್ರವಾಹ ಕಮ್ಮಿಯಾಗಿದೆ. ಆ ಸಮಯದಲ್ಲಿ ನಾನು ಬಂದಿದ್ದೀನಿ ಮಳೆ ಮಲ್ಲೇಶ್ವರ, ಮಳೆ ಮಹದೇಶ್ವರ ಅಲ್ಲ, ಮಳೆ ಮಲ್ಲೇಶ್ವರ ದೇವಸ್ಥಾನ, ಹಳೆ ಬೆಳ್ಳುಬ್ಬಿ ಅಂತ ಕರಿತೀವಿ. ಎಚ್ ಕೆ ಬೆಳ್ಳುಬ್ಬಿಯವರು ಜನಿಸಿದಂಥ ಸ್ಥಳದ ಒಂದು ಪುರಾತನ ಸ್ಥಳಕ್ಕೆ ನಾನು ಇಲ್ಲಿ ಪಾದಾರ್ಪಣೆ ಮಾಡಿದ್ದೀನಿ. ಯಾರೂ ಬರದಂಥ ಸ್ಥಳಕ್ಕೆ ನಿಮಗೆ ಕರ್ಕೊಂಡು ಬಂದಿದ್ದೀನಿ. ಯಾಕೆಂದರೆ ಇದು ಸದಾ ನದಿಯಲ್ಲಿ ಮುಳುಗಡೆ ಇರುತ್ತೆ, ಯಾರೂ ಬರಲ್ಲ. ಅಂಥ ಒಂದು ಪುರಾತನ ದೇವಾಲಯವನ್ನು ನೀವು ಕಣ್ಣು ತುಂಬಿಕೊಳ್ಳಿ. ಇದರ ಇತಿಹಾಸವನ್ನು ಸಂಪೂರ್ಣ ತಂದಿದ್ದೀನಿ. ಹೀಗಾಗಿ ಇತಿಹಾಸ ಸಿಕ್ಕಾಗ ಮಾತ್ರ ಬರ್ತೀನಿ, ಒಮ್ಮೊಮ್ಮೆ ಇತಿಹಾಸ ಸಿಗಲ್ಲ. ಯಾರು ಕಟ್ಟಿದ್ರು, ಯಾರು ರಾಜರು ಏನು ಮಾಡಿದರು, ಯಾವ ಶರಣರು ಇಲ್ಲಿ ಬಂದು ಹೋದರು ಅನ್ನೋದು ಯಾರೂ ಬರೆದಿಟ್ಟಿಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ಸಿಕ್ಕರೆ ಕೊಡ್ತಾ ಇಲ್ಲ. ದಯವಿಟ್ಟು ನಿಮಗೇನಾದರೂ ಸಿಕ್ಕರೆ ದಯವಿಟ್ಟು ನನಗೆ ಕಳಿಸ್ಕೊಡಿ. ಈಗ ನೋಡ್ತಿರಲ್ಲ, ಇದೇ ಮಳೆ ಮಲ್ಲೇಶ್ವರ ದೇವಸ್ಥಾನ, ಪುರಾತನ ದೇವಾಲಯಕ್ಕೆ ನಾನು ಬಂದಿದ್ದೀನಿ. ನದಿಯ ಪ್ರವಾಹವನ್ನು ಇಲ್ಲಿವರೆಗೆ ಬರ್ತಾ ಇತ್ತು. ಹೀಗಾಗಿ ಅದರ ಒಳ ಪ್ರವೇಶನ ಮಾಡೋಣ, ಬನ್ನಿ ನೋಡೋಣ ಯಾವ ಥರ ಇದೆ. ಎಲ್ಲವೂ ಕಲ್ಲು ಮುಳ್ಳು ತುಂಬ್ಕೊಂಡು ಬಿಟ್ಟಿದೆ. ಏಕಾಂತವಾಗಿ ನಿಂತ್ಕೊಂಡಂಥ ಮಳೆ ಮಲ್ಲೇಶ್ವರ ದೇವಸ್ಥಾನ, ಪುರಾತನ ದೇವಾಲಯಕ್ಕೆ ಬಂದಿದ್ದೀನಿ. ಬನ್ನಿ ಪ್ರವೇಶ ಮಾಡೋಣ. ನೋಡಿ, ಇಲ್ಲೊಂದು ಮಾರ್ಕ್ ಕಾಣುತ್ತೆ ನೋಡಿ, ಶಾಸನದಲ್ಲಿ ಲಿಂಗ ಸ್ಥಾಪನೆಯ ಒಂದು ಮಧ್ಯದಲ್ಲಿ ಲಲಾಟದಲ್ಲಿ ಕಾಣುತ್ತೆ. ಈ ಭಾಗದಲ್ಲಿ ಸೂರ್ಯ ಮತ್ತು ಚಂದ್ರನ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ, ಸೂರ್ಯ ಚಂದ್ರ ಇರುವವರೆಗೂ ಈ ಇತಿಹಾಸ ಪುಟಗಳಲ್ಲಿ ಮಳೆ ಮಲ್ಲೇಶ್ವರ ದೇವಸ್ಥಾನ ಇತಿಹಾಸ ಇರಲಿದೆ. ಹೀಗಾಗಿ ಸೂರ್ಯ ಚಂದ್ರರ ಒಂದು ಕೆತ್ತನೆಯನ್ನು ಮಾಡ್ತಾಯಿದ್ರು. ಅಲ್ಲಿವರೆಗೂ ಇರಲಿ ಅಂತೇಳಿ ಅವರ ಕಲ್ಪನೆ ಇತ್ತು. ಹೀಗಾಗಿ ಎಷ್ಟೇ ಮಳೆ ಬಂದರೂ, ಎಷ್ಟೇ ಹೊಳೆಯಲ್ಲಿ ಮುಳುಗಿದ್ರು ಕೂಡ ಅವರಿಗೆಲ್ಲ ಗೊತ್ತಿತ್ತು, ಇಷ್ಟಕ್ಕೆ ನಾನು ಮಜಬೂತವಾಗಿ ಒಂದು ಗಟ್ಟುಮುಟ್ಟಾದಂಥ ನಾನು ಮಂದಿರ ನಿರ್ಮಾಣ ಮಾಡ್ತೀನಿ ಅನ್ನುವಂಥ ದೃಢವಾದಂಥ ಅವರಿಗೆ ವಿಶ್ವಾಸ ಇತ್ತು. ಹೀಗಾಗಿ ಸೂರ್ಯ ಚಂದ್ರರನ್ನು ಕೆತ್ತನೆ ಮಾಡ್ತಾಯಿದ್ರು ಹೊರತು ಯಾವ ಕಾರಣಕ್ಕಾಗಲ್ಲ. ಸೂರ್ಯ ಚಂದ್ರ ಇರೋವರೆಗೆ ಇತಿಹಾಸ ಇರಲಿದೆ ಅಂಥೇಳಿ ಮಾಡಿದರು. ಆದರೆ ಇವತ್ತು ನಾವೆಲ್ಲ ಎಲ್ಲೋ ಓಡ್ತಾ ಇದ್ದೀವಿ, ಇತಿಹಾಸ ಪುಟಗಳನ್ನ ಮರೆತು ಹೊಂಟಿದ್ದೀವಿ. ಪುರಾತನ ದೇವಾಲಯಗಳನ್ನ ಬಿಟ್ಟು ಹೊಸ ದೇವಾಲಯಗಳನ್ನು ಕಟ್ತಾ ಇದ್ದೀವಿ. ಹೀಗಾಗಿ ಸ್ಥಾವರ ಕಳಿವುಂಟು ಜಂಗಮ ಕಳಿವು ಅಂತೇಳಿ ಇವತ್ತು ಕಟ್ಟಿದಂಥ ಬಿಲ್ಡಿಂಗ್ಗಳು 100 ವರ್ಷಗಳಲ್ಲಿ ಬಿದ್ದು ಹೋಗಿಬಿಡುತ್ತೆ. ಕಾಂಕ್ರೀಟ್ ದೇವಾಲಯಗಳನ್ನೆಲ್ಲ ಯಾಕೆ ಕಟ್ತಾ ಇದ್ದೀರಿ? ಹಳೆ ದೇವಾಲಯಗಳನ್ನು ಎತ್ತಿ ನಿಲ್ಲಿಸೋಣ. ಪುರಾತತ್ವ ಪ್ರಾಚ್ಯ ವಸ್ತುಗೆ ಒಂದಿಷ್ಟು ಮಾಹಿತಿ ತಿಳಿಸಿದರೆ ಮತ್ತೆ ತಲೆ ಎತ್ತಿ ನಮಗೆ ಪುರಾತನ ಈ ಗತವೈಭವವನ್ನು ನಾವು ನೋಡಲಿಕ್ಕೆ ಅನುಕೂಲ ಆಗುತ್ತೆ. ಬನ್ನಿ ಒಳಗಡೆ ಪ್ರವೇಶ ಮಾಡೋಣ. ಎಷ್ಟು ಹೇಳಿದ್ರು ಕಮ್ಮಿನೇ. ಹೀಗಾಗಿ ನೋಡ್ತಾ ಇದ್ದೀರಿ ಅಂಥ ಕೆತ್ತನೆ ಮಾಡಿದ್ದಾರೆ. ಇವೆಲ್ಲ ನೋಡ್ತಾ ಇದ್ದೀರಿ. ಅಲ್ಲಿವರೆಗೂ ನೀರು ಬಂದು ಹೋಗಿ ಒಂದಿಷ್ಟು ಪ್ರಾಣಿ ಪಕ್ಷಿಗಳೆಲ್ಲ ಎದ್ದೆದ್ದು ಮೀನುಗಳಲ್ಲಿ ಹೋಗೋದಂಥ ಗುರುತುಗಳನ್ನು ಕಾಣ್ತಾ ಇದ್ವಿ. ಇದುವೇ ನೋಡ್ತಾ ಇದ್ದಿರಲ್ಲ, ಸೂರ್ಯ ಮಧ್ಯದಲ್ಲಿ ಲಿಂಗವಿದೆ, ಚಂದ್ರನ ನೋಡ್ತಾ ಇದ್ದಿರಲ್ಲ ನೋಡಿ. ಹೀಗಾಗಿ ಎರಡು ಬದಿ ದ್ವಾರಪಾಲಕರಿದ್ದರು, ಅವೆಲ್ಲ ಕಾಣ್ತಾ ಇಲ್ಲ. ಬನ್ನಿ ಒಳಗಡೆ ಪ್ರವೇಶ ಮಾಡಿ. ನೋಡಿ,
ಮಳೆ ಮಲ್ಲೇಶ್ವರ ದೇವಸ್ಥಾನ ನದಿ ಕೃಷ್ಣಾ ನದಿಯ ತಟದಲ್ಲಿ ನಿಂತ್ಕೊಂಡು ಬಿಟ್ಟಿದೆ. ಏಕಾಂತವಾಗಿ ಕೈ ಬೀಸಿ ಕರೀತಾ ಇದೆ. ಯಾಕೆ ಕರೀತಾ ಇದೆ, ಇದರ ಹಿಂದಿನ ಇತಿಹಾಸವೇನು, ಎಲ್ಲವನ್ನು ಸಂಪೂರ್ಣ ಇತಿಹಾಸದಲ್ಲಿ ಬಂದೀನಿ. ಒಂದು ಇತಿಹಾಸವನ್ನು ಇವತ್ತು ನಿಮಗೆ ಹೇಳ್ತೀನಿ. ಯಾವ ನರ್ಮದಾ ನದಿಯಿಂದ ಕೃಷ್ಣನು ಗೋವುಗಳನ್ನು ಕಾಯುತ್ತಾ ಕೃಷ್ಣಾ ನದಿಗೆ ಬಂದ, ಎಲ್ಲಿ ಬಂದ, ಯಾಕೆ ಬಂದ, ಆ ಊರಿನ ಇತಿಹಾಸವೇನು, ಗೋವುಗಳನ್ನು ಕಾಯುತ್ತಾ ಬಂದಾಗ ಆ ಊರ ಹೆಸರು ಏನಾಯಿತು ಅನ್ನೋದು ಮುಂದಿನ ಇತಿಹಾಸ ಪುಟದೊಂದಿಗೆ ಬರ್ತೀನಿ. ಈಗ ಮಳೆ ಮಲ್ಲೇಶ್ವರ ದೇವಸ್ಥಾನದ ಸಂಪೂರ್ಣ ವೀಕ್ಷಕ ವಿವರಣೆಯನ್ನು ನೋಡೋಣ ಬನ್ನಿ. ಸ್ವಾಗತ ತಮಗೆಲ್ಲ. ಬಸವನ ಬಾಗೇವಾಡಿ ತಾಲೂಕಿನ ಕೃಷ್ಣಾ ನದಿ ತಟದಲ್ಲಿ ನೆಲೆಸಿರುವಂಥ ಶ್ರೀ ಮಳೆ ಮಲ್ಲೇಶ್ವರ ದೇವಸ್ಥಾನಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಇದೇ ಥರ ಅಂದರೆ ಮಳೆ ಮಲ್ಲೇಶ್ವರ ದೇವಸ್ಥಾನ ಇಂದ್ರಕೀಲ ಪರ್ವತ ಕೊಪ್ಪಳದಲ್ಲಿ ಕೂಡ ನೆಲೆಸಿದ್ದಾನೆ ಅನ್ನೋದು ಕೂಡ ನಮಗೆ ಕೊಪ್ಪಳದ ಇಂದ್ರಕೀಲ ಪರ್ವತ ಮೇಲೆ ಮಳೆ ಮಲ್ಲೇಶ್ವರ ದೇವಸ್ಥಾನ ಕೂಡ ನಾವು ನೋಡ್ತೀವಿ. ಹಲವಾರು ಕಡೆ ಮಳೆ ಮಲ್ಲೇಶ್ವರ ದೇವಸ್ಥಾನ ಕೂಡ ಇವೆ. ಅದರಲ್ಲಿ ವಿಶೇಷವಾಗಿ ಬಸವನ ಬಾಗೇವಾಡಿ ತಾಲೂಕಿನ SK ಬೆಳ್ಳುಬ್ಬಿ ಅವರ ನೆಲೆಸಿದಂಥ ಊರಾದ ಗ್ರಾಮವಾದಂಥ ಬೆಳ್ಳುಬ್ಬಿ ಗ್ರಾಮದಲ್ಲಿ ಮಳೆ ಮಲ್ಲೇಶ್ವರ ದೇವಸ್ಥಾನ ಬಹಳ ಪುರಾತನ ಇತಿಹಾಸವನ್ನು ಹೊಂದಿದೆ. ಅಂಥ ಕೃಷ್ಣಾ ನದಿಯ ತಟದಲ್ಲಿರುವಂಥ ಶ್ರೀ ಮಳೆ ಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಮಳೆ ಮಲ್ಲೇಶ್ವರ ಬಗ್ಗೆ ಪ್ರೌಢರಾಮನ ಕಾವ್ಯದಲ್ಲಿ ಕೃತ ಅದೃಶ್ಯ ಮಹಾಕವಿ ತನ್ನ ಗುರುವಾದ ಬೆಳ್ಳುಬ್ಬಿಯ ಮಳೆಯ ಮಲ್ಲೇಶ್ವರನೆಂದು ಹೇಳುತ್ತಾನೆ. ಇತಿಹಾಸ ಹೇಳುತ್ತೆ. ಇನ್ನೊಂದು ಇತಿಹಾಸವನ್ನು ನಾವು ನೋಡಿದಾಗ ಡಾಕ್ಟರ್ ಹಳಕಟ್ಟಿಯವರು ಸಾರಂಗನ ಬಗ್ಗೆ ವಿವರಣೆ ಕೊಡ್ತಾರೆ ತಮ್ಮ ಸಾಹಿತ್ಯದಲ್ಲಿ, ತಮ್ಮ ಇತಿಹಾಸ ಪುಟಗಳಲ್ಲಿ. ಗರುಡಗಂಬ ಅಥವಾ ದೀಪಸ್ತಂಭ, ಮಾನಸ್ತಂಭ ಅಂತೇಳಿ ಕರಿತೀವಿ. ಮಳೆ ಮಲ್ಲೇಶ್ವರ ದೇವಸ್ಥಾನ ಎದುರಿಗಿರುವಂಥ ಗರುಡಗಂಬ ಯಾವುದೇ ಅಲೆಗೆ ಏನೂ ಹಾನಿ ಆಗಬಾರ್ದಂತೇಳಿ ಗ್ರಾಮಸ್ಥರೆಲ್ಲ ಅದಕ್ಕೆ ಕಲ್ಲಿನಿಂದ ಆ ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ. ಅಲೆಗಳಿಂದ ರಕ್ಷಣೆಗೊಳ್ಳುತ್ತೆ. ಹೀಗಾಗಿ ಅದರ ರಕ್ಷಣೆ ಕೂಡ ಇಂದಿಗೂ ಕೂಡ ಮಾಡ್ತಾ ಇದ್ದಾರೆ. ಇದೇ ತದ್ರೂಪ ಅಂದರೆ ಇದೇ ತೆರನಾಗಿ ಹೊಸ ಬೆಳ್ಳುಬ್ಬಿಯಲ್ಲಿ ಮಳೆ ಮಲ್ಲೇಶ್ವರ ದೇವಸ್ಥಾನ ಯಥಾವತ್ತವಾಗಿ ನಿರ್ಮಾಣ ಮಾಡಿ ಪ್ರತಿದಿನವೂ ದರ್ಶನ ಆಗಲಿ ಅಂತೇಳಿ ಹೊಸ ಮಳೆ ಮಲ್ಲೇಶ್ವರ ದೇವಸ್ಥಾನ ಇದು ಹೇಗೆ ಕೆತ್ತನೆಯಾಗಿದೆಯೋ ಅದೇ ಥರ ಮಾನವ್ಯ ದಿಬ್ಬದ ಥರ ಮೇಲೆ ವಿರಾಜಮಾನದಂಥ ಮಳೆ ಮಲ್ಲೇಶ್ವರ 12 ತಿಂಗಳು ಸದಾ ದರ್ಶನ ಸಿಗಲಿ ಜನತೆಗೆ ಅಂಥೇಳಿ ಗ್ರಾಮದ ಹಿರಿಯರೆಲ್ಲ ಅವರ ಧಾರ್ಮಿಕ ಒಂದಿಷ್ಟು ಭಕ್ತಿಗೆ ಅವರೆಲ್ಲ ಹೊಸ ಮುಳುಗಡೆ ಆಗುತ್ತೆ, ದರ್ಶನಕ್ಕೆ ಸಿಗಲ್ಲ ಅಂತೇಳಿ ತಿಳಿದು ಬಹಳ ಅದ್ದೂರಿ ಪ್ರಾಂಗಣದಲ್ಲಿ ಅದ್ಭುತ ಕೆತ್ತನೆಯೊಂದಿಗೆ ಇಲ್ಲಿದೆ ಹೇಗಿದೆಯೋ ಹಾಗೆ ಅಲ್ಲಿ ನಿರ್ಮಾಣ ಆಗಿದೆ. ಹೊಸ ವಿನ್ಯಾಸದಲ್ಲಿ ಹಳೆ ಶೈಲಿಯಲ್ಲಿ ಕೆತ್ತನೆ ಆದರೂ ಕೂಡ ಹೊಸ ದೇವಸ್ಥಾನ ನೋಡಲಿಕ್ಕೆ ನಮಗೆ ಇವತ್ತು ಕೂಡ ಸಿಗತ್ತೆ. ಹೀಗಾಗಿ ನೀವು ನೋಡ್ತಿದ್ರಿ ವೀಣಾಧಾರಿಯಾದಂಥ ಆ ದೇವಸ್ಥಾನದ ಮೇಲ್ಗಡೆ ನೋಡ್ತೀವಿ. ಈಗ ಒಳಗಡೆ ಪ್ರವೇಶ ಮಾಡೋಣ. ಮಳೆ ಮಲ್ಲೇಶ್ವರನ ಕಾಲ ಕ್ರಿತಿಶಕ 1500 ಅಂತ ಒಂದು ಕಡೆ ಉಲ್ಲೇಖ ಇದೆ. ಇನ್ನೊಂದು ಕಡೆ ಕ್ರಿತಿಶಕ 12ನೇ ಶತಮಾನದ ಮತ್ಸ್ಯೇಂದ್ರ ಸಿದ್ಧನ ಶಿಷ್ಯನಾದ ಸಾರಂಗನೇ ಮಳೆಯ ಮಲ್ಲೇಶ್ವರ ಎಂದು ಹೇಳುತ್ತಾರೆ. ಮಳೆಯ ಪವಾಡಗಳನ್ನು ಮಾಡುತ್ತಾ ಬಂದಂಥ ಮಲ್ಲೇಶ ದೇವರು ವೀರಶೈವದ ಮಳೆ ಬಗಿ ಮೂಲ ಪುರುಷನಾಗಿದ್ದು ಬೆಳ್ಳುಬ್ಬಿ ಗ್ರಾಮದ ಹಿರಿಯ ಮಠದ ಅಧಿಪತಿಯಾಗಿದ್ದು ಈತನು ಕೊಲ್ಲಾರ ದೇಸಾಯಿ ಕುಲಗುರುವಾಗಿದ್ದನು ಎಂದು ಇತಿಹಾಸ ಪುಟ ಹೇಳುತ್ತೆ. ಶ್ರೀ ಸಿದ್ದರಾಮನ ಉಲ್ಲೇಖಿಸುವಂಥ ಮಳೆ ಮಲ್ಲೇಶ್ವರ ಮೂಲ ಸಾರಂಗನಾಗಿದ್ದು ಮತ್ಸ್ಯೇಂದ್ರನ ಶಿಷ್ಯನಾಗಿ ನಾಥ ಸಿದ್ಧನಾಗಿ ಶ್ರೀಶೈಲ ತನ್ನ ಹೆಸರಿನಲ್ಲಿ ಮಠ ಸ್ಥಾಪನೆ ಮಾಡಿದಂತೆ ಈಗಲೂ ಕೂಡ ಶ್ರೀಶೈಲದಲ್ಲಿ ಪಾಳು ಬಿದ್ದ ಸಾರಂಗ ಮಠ ಮೂಲ ಇತ್ತು ಅನ್ನಲಿಕ್ಕೆ ನಮಗೆ ಕುರುಹು ಸಿಗ್ತಾ ಇದೆ. ಮೊದಲು ನಾಥ ಪೀಠ ನಿರ್ಮಿಸಿ ಮುಂದೆ ವೀರಶೈವ ಧರ್ಮದ ವಿಲೀನಗೊಳಿಸಿದ್ರಂತೇಳಿ ನಮಗೆ ಇಲ್ಲಿ ಸಾಹಿತ್ಯ ಇತಿಹಾಸ ಪುಟಗಳಲ್ಲಿ ಮಳೆ ಮಲ್ಲೇಶ್ವರನ ಬಗ್ಗೆ ಸಿಗತ್ತೆ.
ದರೆಗೆ ಬಾಳೆಹಳ್ಳಿ ಅಂದರೆ ರಂಭಾಪುರಿ, ಸಿಂಹಾಸನದೀಶ ಚರಚಕ್ರವರ್ತಿ, ದುಷ್ಟ ನಿಗ್ರಹಂ ಶಿಷ್ಯ ಜನ ಪರಿಪಾಲಕಂ. ಹೀಗೆ ಇವರ ಒಂದು ಶ್ಲೋಕಗಳು ಕೂಡ ನಮಗೆ ಸಿಗತ್ತೆ. ಮುಂದೆ ಇವರ ಕಾಲ ನಂತರ ಬಂದವರೇ ಸಣ್ಣ ಸಾರಂಗದೇವ ಬರುತ್ತಾರೆ. ಅಂದರೆ ಮಳೆ ಮಲ್ಲೇಶ್ವರನ ತಮ್ಮನ ಮಗ, ಮಳೆ ಮಲ್ಲೇಶ್ವರ ಅವರ ತಮ್ಮನ ಮಗ ಆದಂಥ ಸಿರಸಂಗಪ್ಪ ಮಗನೆಂದು ಅವರಿಗೆ ಸಣ್ಣ ಸಾರಂಗದೇವನಿಗೆ ಕರೀತಾ ಇದ್ರು. ಹೀಗಾಗಿ ಅವರು ಹೇಳುವಂತೆ ಉಜ್ಜಯಿನಿಯ ಹರಪಹಳ್ಳಿಯ ದೊರೆ ಇರಲು, ಅಂದರೆ ಉಜ್ಜಯಿನಿಯ ಪೀಠವನ್ನು ಆಳ್ತಿದ್ದಂಥ ಹರಪಹಳ್ಳಿಯ ದೊರೆ ಇವರಿಗೆ ಶರಣಾಗ್ತಾನೆ. ವೀರಶೈವ ಧರ್ಮದ ವಾದ ವಿವಾದದಲ್ಲಿ ವಿಜಯನ ಸಾಧಿಸ್ತಾರೆ. ಯಾರು? ಸಣ್ಣ ಸಾರಂಗದೇವರು. ಅಲ್ಲಿ ವೀರಶೈವ ಧರ್ಮದ ವಾದ ವಿವಾದ ಗೆದ್ದು ವೀರಶೈವ ಧರ್ಮದ ಪತಾಕೆಯನ್ನು ಹಾರಿಸಿ ಬಂದಂಥ ಆ ದೊರೆಗಳಿಂದ ಶಿಖಾ, ಶೈಲ, ಕಠಾರಿಗಳನ್ನ ಕೊಟ್ಟು ರಾಜ್ಯ ಮರ್ಯಾದೆಯಿಂದ ಕೊಟ್ಟು ಕಳಿಸ್ತಾರೆ ಸಣ್ಣ ಸಾರಂಗದೇವಗೆ. ಮುಂದೆ ಅವರು ಸಾರಂಗದೇವರಿಂದ ಬಾಗಲಕೋಟದ ದೇಸಾಯಿ ಸರ್ ನಾಡಗಡವರಿಂದ ಕೆಂಚವೀರ ಎಂಬ ಅಧಿಪತಿಯವರಿಗೆ ಕರೆಯಿಸಿ ದೀಕ್ಷೆಯನ್ನ ಕೊಡ್ತಾರೆ. ನಂತರ ಶಿರೂರಿಗೆ ಕೂಡ ಧರ್ಮ ಜಾಗೃತಿಯನ್ನು ಮಾಡ್ತಾ ಬರ್ತಾರೆ. ಅಂದಿನ ಕಾಲದ ಕಮತಿ ಗ್ರಾಮದಲ್ಲಿ ಕಲ್ಲಿನಾಗತಿಯ ಜನಾಂಗಕ್ಕೆ ನೊಸಲು ಬೈರ ಸೀನಪ್ಪ ನಾಯಕನೆಂಬುನಿ ಕೂಡ ಶಿವ ದೀಕ್ಷೆಯನ್ನು ಕೊಡ್ತಾರೆ. ಐವಳ್ಳಿ ಗ್ರಾಮದ ಹಿರಿಯ ಸೋಮನ ನಾಯಕನಿಗೆ ಬೇಡರದುರಿಗೆ ಲಿಂಗ ದೀಕ್ಷೆ ಕೊಟ್ಟು ಮಠ ನಿರ್ಮಾಣ ಕೂಡ ಅವರೇ ಮಾಡಿಕೊಡ್ತಾರೆ. ಪಟ್ಟದ ಕಲ್ಲಿನಲ್ಲಿ ಬರ್ತಾರೆ. ಮುಂದೆ ಈರಪ್ಪ ನಾಯಕನಿಗೂ ಶಿವದೀಕ್ಷೆ ಕೊಡ್ತಾರೆ. ಅವರಿಂದ ಸಿದ್ದನಕೊಳ್ಳ, ಉಪನಹಾಳ, ಚಿರಮಲಗಿ ಅವರು ಕೂಡ ಮಠಗಳನ್ನು ನಿರ್ಮಾಣ ಮಾಡಿಕೊಡ್ತಾರೆ. ಪರಗಣೆ, ಕರ್ತು, ವಿಜಾಪುರ ಪ್ರಾಂತದೋಳು ಮೆರೆದೊಂದು ಎಳಮಲಿ ಎಂಬ ಪುರದರಸು ಚರಚಿಂತನಿ ಇತಿರ್ಗೊಂಡು ಕರತಂದು ತನ್ನ ಅರಮನೆಯಲ್ಲಿ ತೃಪ್ತಿಪಡಿಸಿ ಹರಿಷವ ಪಡೆವ ತಾಂ ವರಮಠವನ್ನು ರಚಿಸಿಕೊಟ್ಟ ಹರಕೆಯನ್ನು ಪಡೆಕೊಂಡ ಸುಖದಿಂ ರಾಜ್ಯವಾಳುತ್ತಾ ಅಂತೇಳಿ ಉಲ್ಲೇಖಗಳು ಸಾಕಷ್ಟು ನಮಗೆ ಮಳೆ ಮಲ್ಲೇಶ್ವರ ದೇವಸ್ಥಾನದ ನಮಗೆ ಸಿಗತ್ತೆ. ನೀವು ಕೂಡ ಬಂದರೆ ಗ್ರಾಮದ ಹಿರಿಯರನ್ನ ಸಂಪರ್ಕ ಮಾಡಿ ಈ ದೇವಸ್ಥಾನಕ್ಕೆ ನೀವು ಬರಬೇಕಾಗತ್ತೆ. ಒಬ್ಬರೇ ಬರಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಒಂದಿಷ್ಟು ಹಿರಿಯರಿನ ಮಾರ್ಗದರ್ಶನದಲ್ಲಿ ನೀವು ಇಲ್ಲಿ ಕೂಡ ನೋಡ್ಬೋದು. ಯಾರು ಈ ಮಳೆ ಮಲ್ಲೇಶ್ವರ ತಾನು ಧರ್ಮ ಜಾಗೃತಿ ಮಾಡಲಿಕ್ಕೆ ಎಲ್ಲ ಪಂಚಪೀಠಗಳಲ್ಲಿ ಕೂಡ ಇವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸಾರಂಗ ಮಠದ ಅಧೀಶರಾಗಿ ಮೆರೀತಾರೆ. ಹೀಗಾಗಿ ಉಜ್ಜಯಿನಿ ಪೀಠ ಮತ್ತು ರಂಭಾಪುರಿ ಪೀಠವನ್ನು ಶ್ರೀಶೈಲದಿಂದ ಒಂದಿಷ್ಟು ತಳಾಂತರವಾದಾಗ ಇವರೇ ಅದನ್ನು ನಿರ್ವಹಿಸಿದರಲಿಕ್ಕೆ ಇತಿಹಾಸ ಪುಟಗಳು ಸಾರಿ ಹೇಳ್ತಾ ಇದ್ದಾವೆ. ಹೀಗಾಗಿ ಇಲ್ಲಿನ ದರ್ಶನಕ್ಕಾಗಿ ನೀವು ಕೂಡ ಬರ್ಬೋದು. ಬರುವಾಗ ಹಿರಿಯರ ಒಂದಿಷ್ಟು ಸಹಾಯ ಸಹಕಾರ ಪಡೆದು ದರ್ಶನಕ್ಕೆ ನಿಮಗೆ ಅನುಕೂಲ ಆಗತ್ತೆ. ಬಹಳ ಪುರಾತನವಾದ ದೇವಾಲಯ, ವಿಶೇಷ ದೇವಾಲಯ. ಹೀಗಾಗಿ ನಂದಿಯ ಮೇಲೆ ಸಂಚಾರಗೈತಿರುವಂಥ ಮತ್ತೊಂದು ವಿಷಯದೊಂದಿಗೆ ಪುರಾತನ ಇತಿಹಾಸಗಳನ್ನು ದೇವಾಲಯ ದರ್ಶನಕ್ಕೆ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.